ದಸರಾ ವಿಚಾರದಲ್ಲಿ ಸಿದ್ದು ಮೇಲೆ ಯದುವೀರ್ ಯಾಕೋ ಸ್ವಲ್ಪ ಗರಂ ಆದಂತೆ ಕಾಣ್ತಾ ಇದೆ. ಯಾಕಂದರೆ ಇದು ಜನಸಾಮಾನ್ಯರ ದಸರಾ ಅಲ್ಲ, ಕಾಂಗ್ರೆಸ್ ನಾಯಕರ ಒಂದು ದಸರಾ ದರ್ಬಾರ್ ಏನಿದೆ ಅದಕ್ಕೆ ಈಗ ಯದುವೀರ್ ಗರಂ ಆಗಿದ್ದಾರೆ. ದಸರಾ ವಿಚಾರ ಏನಿದೆ ಆ ವಿಚಾರದಲ್ಲಿ ಯದುವೀರ್ ಗರಂ ಆಗಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ನಾಯಕರ ದಸರಾ ದರ್ಬಾರ್ ಏನಿದೆ ಅದನ್ನು ನೋಡಿಬಿಟ್ಟು ಅವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಂಸದ ಮತ್ತು ರಾಜವಂಶದ ಒಂದು ವ್ಯಕ್ತಿಯಾಗಿರುವಂತಹ ಯದುವೀರ್ ಅವರೇನಿದ್ದಾರೆ ಮಾತಾಡಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ ವಿವಾದಗಳಿಂದಲೇ ಸದ್ದು ಮಾಡಿದೆ. ದಸರಾ ಹಾಗೂ ಮೈಸೂರಿನಲ್ಲಿ ನಡೆದಂತಹ ಅಹಿತಕರ ಘಟನೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂಸದ ಹಾಗೂ ರಾಜವಂಶಸ್ಥ ಆಗಿರುವಂತಹ ಯದುವೀರ್ ಒಡೆಯರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರದಲ್ಲಿ ದಸರಾ ಪಾಸ್ ವಿಚಾರದಲ್ಲಿ ಗೊಂದಲ ಮೂಡಿತ್ತು. ದಸರಾ ಆಗ್ಬಿಟ್ಟಿನ ಮುಂಚೆ ಹೆಚ್ಚು ಪಾಸ್ಗಳನ್ನು ಕೊಟ್ಟು ಸಿಟ್ಟಿಂಗ್ ವ್ಯವಸ್ಥೆ ಕಡಿಮೆ ಮಾಡಿತ್ತು. ಕೆಲವರಿಗೆ ಪಾಸ್ ಇದ್ರೂ ಕೂಡ ಅರಮನೆ ಒಳಗೆ ಬಿಡಲಿಲ್ಲ. ಈ ಬಾರಿಯ ದಸರಾ ಜನಸಾಮಾನ್ಯರ ದಸರಾ ಆಗಲಿಲ್ಲ. ಇದು ಕಾಂಗ್ರೆಸ್ ನಾಯಕರ ದರ್ಬಾರ್ ದಸರಾ ಆಗ್ಬಿಟ್ಟಿದೆ. ಬದಲಿಗೆ ಕಾಂಗ್ರೆಸ್ ನಾಯಕರ ದಸರಾ ಆಗ್ತಾ ಇದೆ, ದಸರಾ ಆಗ್ಬಿಡ್ತು ಈ ಸಲ ಅಂತ ಹೇಳಿ ಯದುವೀರ್ ಅವರು ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ. ಯಾಕಂದರೆ ದಸರಾವನ್ನು ಸುಸರ್ಜಿತವಾಗಿ ವ್ಯವಸ್ಥೆ ಮಾಡಬೇಕು. ಅಲ್ಲಿಗೆ ಬೇರೆ ಬೇರೆ ದೇಶಗಳಿಂದ ಕೂಡ ಜನರು ಬರ್ತಾರೆ. ಬರೀ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ರಾಜ್ಯದಿಂದ ಮಾತ್ರ ಅಲ್ಲ, ಬೇರೆ ದೇಶಗಳಿಂದ ಕೂಡ ಈ ಒಂದು ದಸರಾ ಹಬ್ಬವನ್ನು ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಯಾಕಂತಂದರೆ ವಿಶ್ವವಿಖ್ಯಾತವಾಗಿರುವಂತಹ ಒಂದು ದಸರಾ ಅಂಬಾರಿಯ ಮೆರವಣಿಗೆ ಏನಿದೆ ಸಾಕಷ್ಟು ಜನರ ಅದನ್ನು ನೋಡಬೇಕಂತ ಬರ್ತಾರೆ. ಆಗಿರುವಾಗ ಸರ್ಕಾರ ಕೂಡ ಅದಕ್ಕೆ ತಕ್ಕ ಹಾಗೆ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು. ಅಲ್ಲಿನ ಜನರ ಒಂದು ಯೋಗಕ್ಷೇಮವನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆದರೆ ಸರ್ಕಾರ ಈ ರೀತಿಯಾಗಿ ಮಾಡಲಿಲ್ಲ. ಜನಸಾಮಾನ್ಯರ ದಸರಾ ಆಗಲಿಲ್ಲ ಇದು ಈ ಬಾರಿ. ಯಾಕಂದರೆ ಪಾಸ್ಗಳನ್ನು ಕೊಡೋ ವಿಚಾರದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಯಾಕಂದರೆ ಪಾಸ್ ಕೊಟ್ಟಿದ್ರು, ಆದರೆ ಪಾಸ್ ತಗೊಂಡವ್ರಿಗೆ ಕುತ್ಕೊಳ್ಳೋಕ್ಕೆ ಚೇರಿನ ಒಂದು ಆಸನದ ವ್ಯವಸ್ಥೆಯನ್ನು ಇವರು ಸರಿಯಾಗಿ ಮಾಡಿರಲಿಲ್ಲ, ಕಡಿಮೆ ಮಾಡಿದರು. ಮತ್ತು ಕೆಲವ್ರ ಹತ್ರ ಪಾಸ್ ಇದ್ದರೂ ಕೂಡ ಅರಮನೆ ಒಳಗಡೆಗೆ ಬಿಡಲೇ ಇಲ್ಲ, ಅವರಿಗೆ ಅನುಮತಿಯನ್ನು ಕೊಡಲಿಲ್ಲ. ಇದರಿಂದ ಸಾಕಷ್ಟು ಜನರು ಬೇಜಾರಾಗಿದ್ದರು. ಕೂತ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡಲಿಲ್ಲ, ಚೇರ್ಗಳ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಹೀಗಾಗಿ ಈ ಒಂದು ದಸರಾ ಏನಿದೆ ಈ ಬಾರಿ ನಡೆದಂತಹ ಒಂದು ದಸರಾ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ ನಾಯಕರ ಒಂದು ದರ್ಬಾರ್ ದಸರಾ ಆಗಿಬಿಟ್ಟಿದೆ. ಇದು ಜನಸಾಮಾನ್ಯರ ಒಂದು ದಸರಾ ಆಗಲಿಲ್ಲ ಅಂತ ಹೇಳಿ ರಾಜವಂಶಸ್ಥ ಆಗಿರುವಂಥ ಮತ್ತು ಮೈಸೂರಿನ ಸಂಸದ ಆಗಿರುವಂಥ ಯದುವೀರ್ ಒಡೆಯರ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ವರ್ಷದ ಒಂದು ದಸರಾ ಪ್ರತಿ ವರ್ಷದಂತೆ ದಸರಾ ನಡೀಲಿಲ್ಲ. ದಸರಾಕ್ಕೆ ಬರುವಂತಹ ಒಂದು ಜನರಿಗೆ, ಜಂಬೂ ಸವಾರಿಯನ್ನು ನೋಡೋಕ್ಕೆ ಬರುವಂತಹ ಜನರಿಗೆ ಎಲ್ಲೋ ಒಂದು ಕಡೆ ನಿರಾಸೆ ಆಗಿದೆ. ಅವರು ತೆಗೆದುಕೊಂಡಂಥ ಒಂದು ಪಾಸ್ಗಳು ಏನಿತ್ತು, ಪಾಸ್ ವ್ಯವಸ್ಥೆ ಮಾಡಿದ್ರಲ್ಲ, ಅದರಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿತ್ತು. ಸರಿಯಾದ ರೀತಿಯ ವ್ಯವಸ್ಥೆ ಮಾಡಿರಲಿಲ್ಲ ಕುತ್ಕೊಳ್ಳೋಕ್ಕೆ ಅಲ್ಲಿ ಒಳಗೆ ಬಂದವರಿಗೆ. ಮತ್ತು ಪಾಸ್ ತೆಗೆದುಕೊಂಡ್ರೂ ಕೂಡ ಅಂಥವ್ರಿಗೆ ಒಳಗಡೆನೇ ಬಿಡಲಿಲ್ಲ. ಸರ್ಕಾರ ಈ ರೀತಿಯಾದಂಥ ವ್ಯವಸ್ಥೆ ಯಾಕೆ ಮಾಡ್ತೋ ಗೊತ್ತಿಲ್ಲ. ಆದರೆ ಈ ದಸರಾ ಮಾತ್ರ ಈ ಬಾರಿ ಜನಸಾಮಾನ್ಯರ ಒಂದು ದಸರಾ ಆಗಲಿಲ್ಲ ಇದು ಅಂತ ಹೇಳಿ ಯದುವೀರ್ ಅವರು ಏನಿದ್ದಾರೆ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಮತ್ತು ಒಂದು ಸ್ವಲ್ಪ ಗರಂ ಆಗಿರೋ ರೀತಿಯಲ್ಲಿ ಹೇಳಿದ್ದಾರೆ. ಬೇಜಾರಾಗಿದೆ ಅನ್ಸುತ್ತೆ ಅವರು ಕೂಡ. ಯಾಕಂದರೆ ನಾಡ ಹಬ್ಬ ಮೈಸೂರು ದಸರಾ ಏನಿದೆ ಅದು ತುಂಬ ವಿಖ್ಯಾತಿಯಾಗಿರುವಂಥದ್ದು. ದಸರಾ ಹಬ್ಬ ಬಂತು ಅಂದರೆ ಸಾಕು. ದಸರಾ ಅಂದರೆ ಅಂಬಾರಿ ಮೆರವಣಿಗೆ ಆಗೋಕ್ಕೂ ಮುಂಚೆನೇ 10 ರಿಂದ 11 ದಿನಗಳ ಮುಂಚೆನೇ ಈ ದಸರಾದ ಒಂದು ವೈಭವ ಅಲ್ಲಿ ಶುರುವಾಗ್ಬಿಡುತ್ತೆ ಮೈಸೂರಿನಲ್ಲಿ. ಇಡೀ ಮೈಸೂರು ಏನಿರುತ್ತೆ ಅದು ಲೈಟ್ನಿಂದ ಅಲಂಕಾರ ಆಗಿರುತ್ತೆ, ಜಗಮಗಿಸ್ತಾ ಇರುತ್ತೆ. ಅನೇಕ ಒಂದು ಮೂಲಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ, ಇಡೀ ನಮ್ಮ ಕರ್ನಾಟಕದಿಂದ ಕೂಡ ಜನಗಳು ಬರ್ತಾರೆ. ಈ ರೀತಿಯಾದಂಥ ಒಂದು ದಸರಾವನ್ನು ಸರ್ಕಾರ ಈ ರೀತಿಯಾಗಿ ನಡೆಸಿಕೊಂಡಿದ್ದು ಮಾತ್ರ ಸರಿಯಲ್ಲ. ಜನರಿಗೆ ಸರಿಯಾದ ರೀತಿಯನ್ನು ವ್ಯವಸ್ಥೆ ಮಾಡದೇ ಇರುವಂಥದ್ದು ಕೂಡ ಸರ್ಕಾರದ ಒಂದು ವೈಫಲ್ಯವನ್ನು ಎತ್ತಿ ತೋರಿಸುತ್ತೆ ಅಂತ ಹೇಳೋ ರೀತಿಯಲ್ಲಿ ಯದುವೀರ್ ಅವರು, ರಾಜವಂಶಸ್ಥ ಆಗಿರುವಂತಹ ಯದುವೀರ್, ಸಂಸದ ಆಗಿರುವಂತಹ ಯದುವೀರ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿರುವಂಥದ್ದು. ಮೈಸೂರು ದಸರಾ, ಮೈಸೂರಿನಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆಗಳೇನಿದೆ ಅದರ ಬಗ್ಗೆ ಕೂಡ ಅವರು ಮಾತನಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದ ಹಾಗೂ ರಾಜವಂಶಸ್ಥ ಆಗಿರುವಂಥ ಯದುವೀರ್ ಒಡೆಯರ್ ಅವರೇನಿದ್ದಾರೆ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಒಂದು ನಡೆಯನ್ನು ಖಂಡಿಸಿದ್ದಾರೆ, ವಿರೋಧಿಸಿದ್ದಾರೆ, ಟೀಕೆ ಕೂಡ ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ಆ ರೀತಿಯಾಗಿ ನಡೆದುಕೊಂಡಿದೆ. ಬಂದವರಿಗೆ ಕುತ್ಕೊಳ್ಳೋಕೆ ಆಗಿರ್ಬೋದು, ಅಲ್ಲಿ ಬೇರೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರಬಹುದು, ದೂರ ಬಂದಂತಹ ಒಂದು ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡೋದಾಗಿರ್ಬೋದು, ಅವೆಲ್ಲವಕ್ಕೂ ಕೂಡ ತೊಂದರೆ ಮಾಡಿದೆ. ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಯದುವೀರ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರದಲ್ಲಿ. ದಸರಾ ವಿಚಾರ ಏನಿದೆ
ಆ ಒಂದು ವಿಚಾರದಲ್ಲಿ ಯದುವೀರ್ ಅವರು ಹೇಳಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಕೂಡ ದಸರಾಕ್ಕೆ ಬಂದಿದ್ದರು, ಅನೇಕ ಕಾಂಗ್ರೆಸ್ ನಾಯಕರು ಬಂದಿದ್ದರು, ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆಯನ್ನು ಕೂಡ ಮಾಡಿದರು. ಇಂತಹ ಒಂದು ದಸರಾದಲ್ಲಿ ಅದು ಕಾಂಗ್ರೆಸ್ ನಾಯಕರ ದಸರಾ ಆಗ್ಬಿಡ್ತು, ಜನಸಾಮಾನ್ಯರ ಒಂದು ದಸರಾ ಅಲ್ಲ ಅಂತ ಹೇಳಿ ಯದುವೀರ್ ಅವರು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.